ಚಯನ್ ಶೆಟ್ಟಿ ಮತ್ತೆ ರೂಪೇಶ್ ಶೆಟ್ಟಿ ಕನೆಕ್ಷನ್ ಹೇಗೆ? ಶೆಟ್ಟಿಗಳ ಹವಾ ಹೇಗಿರ್ಬೋದು ಅನ್ನೋ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಕೂಡ, ಯಾಕಂತ ಹೇಳಿದ್ರೆ ಶೆಟ್ಟಿಗಳು ಅಂತ ಬಂದಾಗ ಕನ್ನಡ ಇಂಡಸ್ಟ್ರಿಗಳು ಶೆಟ್ಟಿಗಳ ಆಳ್ವಿಕೆ ಅಂತ ಒಂದಷ್ಟು ಚರ್ಚೆಗಳು ಆಗಿತ್ತು ಒಂದು ಟೈಮಲ್ಲಿ. ಸೊ ಎಗೇನ್ ನಿಮ್ಮಿಬ್ಬರ ಕಾಂಬೋ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಈ ಕತೆ ಹೇಗೆ ಸಿಕ್ತು, ಇದನ್ನು ನೀವೇ ಮಾಡಬೇಕು ಅಂತ ಅವ್ರು ಯಾಕೆ ಒತ್ತಾಯ ಮಾಡಿದ್ರು, ಆ ಎಲ್ಲ ವಿಚಾರಗಳನ್ನ ಶೇರ್ ಮಾಡೋದು. ಅದೇ ನನಗೆ ಬಿಗ್ ಬಾಸ್ ಆದಮೇಲೆ ನನಗೆ ಚಯನ್ ಶೆಟ್ಟಿ ಅವ್ರ ಕಾಲ್ ಬಂದಿತ್ತು. ಅಂದರೆ ಸ್ವಲ್ಪ ಟೈಮ್ ಆದಮೇಲೆ ನನಗೂ ಅವ್ರಿಗೆ ಯಾವುದೇ ರೀತಿಯ ಪರಿಚಯ ಇರಲಿಲ್ಲ. ಸೊ ಕಾಲ್ ಮಾಡಿದ್ರು, ಒಂದು ಸಿನಿಮಾ ಆವಾಗ ಒಂದು 4-5 ಕಾಲ್ಗಳು ಬರ್ತಾಯಿತ್ತು, ತುಂಬ ಕಾಲ್ಗಳು, ತುಂಬ ಟೀಮಿಂದ ಕಾಲ್ಗಳು ಬರ್ತಾಯಿತ್ತು. ಹಾಗೆ ನಾನು ಅಂದ್ಕೊಂಡೆ ಇದು ಆ ಥರ ಒಂದು ಕಾಲ್ ಆಗಿರುತ್ತೆ, ಎಷ್ಟು ಮುಂದೆ ಹೋಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಸೊ ಅವರು ಬಂದು ಒಂದಿನ ಮೀಟಿಂಗ್ ಆಗಿ ಮೊದಲು ಕಾಲ್ ಮಾಡಿದಾಗ ಹಂಗೆ ಒಂದು ಸಿನಿಮಾ ಇದೆ ನಾನು ಸಿಗ್ತೀನಿ ಅಂತ ಹೇಳಿದರು. ಆಮೇಲೆ ತುಂಬ ಗ್ಯಾಪ್ ಆಗಿತ್ತು, ಅವ್ರ ಸುದ್ದಿನೇ ಇರಲಿಲ್ಲ. ಮತ್ತು ಇನ್ನೊಂದು ದಿನ ನಾನು ಮುಂಬೈಯಲ್ಲಿದ್ದೆ, ನಾನು IPL ಏನೋ ಹೋಸ್ಟ್ ಮಾಡ್ತಾಯಿದ್ದೆ. ಆವಾಗ ಕಾಲ್ ಬಂತು, ಸರ್ ನೀವು ಬಂದಾಗ ಒಂದು ಮೀಟಿಂಗ್ ಅರೇಂಜ್ ಮಾಡೋಣ ಅಂತ. ಮೀಟಿಂಗಲ್ಲಿ ಅವ್ರ ಕತೆ ಹೇಳಿದಾಗ ನನಗೆ ಅನ್ನಿಸ್ತು, ಎಸ್ ಈ ಸಿನಿಮಾ ಮಾಡ್ಬೋದು, ನಾನು ಒಂದು ಒಳ್ಳೆ ಕತೆಗೋಸ್ಕರ ಕಾಯ್ತಾ ಇದ್ದೆ, ಈ ಸಿನಿಮಾ ಮಾಡ್ಬೋದು ಅಂತ ಅನ್ನಿಸ್ತು. ಆ್ಯಂಡ್ ಮತ್ತು ಅವರು ಚಯನ್ ಶೆಟ್ಟಿ ರೂಪೇಶ್ ಶೆಟ್ಟಿ ಈ ಕನೆಕ್ಷನಿಂದ ಕರೆದಿರೋದಲ್ಲ, ಅವ್ರಿಗೆ ಆ ಕತೆ ಆದಮೇಲೆ ಅವ್ರಿಗೆ ಅನ್ನಿಸ್ತಂತೆ. ಸೊ ಒಂದು ಊರಿನ ಬ್ಯಾಕ್ಗ್ರೌಂಡ್ ಇರೋವಂತಹ ಕಲಾವಿದ ಇದ್ದರೆ ಇನ್ನೂ ಚೆನ್ನಾಗುತ್ತೆ ಅಂತ. ಸೊ ಹೇಗೋ ದೇವ್ರ ದಯೆಯಿಂದ ನನ್ನ ಒಂದು ಕ್ಯಾರೆಕ್ಟರ್ ಅವ್ರ ಮೈಂಡಿಗೆ ಬಂದಿದೆ. ಸೊ ಖುಷಿ ಇದೆ, ನನ್ನ ಕಾಲ್ ಮಾಡಿದ್ರು ಆ್ಯಂಡ್ ಎಲ್ಲ ಪಾಸಿಟಿವ್ ಆಗಿ ಹೋಯಿತು. ಆ್ಯಂಡ್ ಸಿನಿಮಾ ರೆಡಿಯಾಗಿ ಇವಾಗ ರಿಲೀಸಿಗೆ ಕಾಯ್ತಾ ಇದ್ದೀನಿ. ಓಕೆ, ಅಧಿಪತ್ರ ಟೈಟಲ್ಲೇ ಒಂಥರ ಭಿನ್ನ ಅಂತ ಅನಿಸುತ್ತೆ, ಏನಿದು ಅಧಿಪತ್ರ, ಅದ್ರ ಬಗ್ಗೆ ಹೇಳಬಹುದಾ ಅಂತ ಹೇಳಿ. ಅಧಿಪತ್ರ ಅಂತಂದರೆ ಅದರಲ್ಲಿ ಒಂದು ಸ್ಟ್ರೇಟ್ ಆಗಿರೋವಂಥ ಅರ್ಥ, ಒಂದು ವಾರಂಟ್ ಅನ್ನೋವಂಥದ್ದು, ಅಂದರೆ ವಾರಂಟ್ ಹೊರಡಿಸೋದು ಅನ್ನೋಂಥ ಅರ್ಥ ಅದರಲ್ಲಿರೋವಂಥದ್ದು. ಬಟ್ ಸಿನಿಮಾಗೂ ಅಧಿಪತ್ರಗೂ ಇರೋವಂತಹ ಸಂಬಂಧ ಅಂತಂದರೆ ಅದರಲ್ಲಿರೋವಂತಹ ಪಾತ್ರಗಳಿಗೂ ಈ ಟೈಟಲ್ಗೂ ಸಂಬಂಧ ಇದೆ. ಇಡೀ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಆ ಅಂದರೆ ಅದಕ್ಕೆ ಈ ಅರ್ಥ ಆಯಿತು, ಧಿ ಅಂದರೆ ಈ ಅರ್ಥ ಆಯಿತು. ಅದೇ ರೀತಿ ಪ್ರತಿ ಶಬ್ದಕ್ಕೂ ಒಂದು ಕ್ಯಾರೆಕ್ಟರ್ನ ಕನೆಕ್ಷನ್ ಇದೆ. ಸೊ ಎಲ್ಲ ರೀತಿಯಲ್ಲೂ ಒಂದು ರೈಟ್ ಆಗಿರೋವಂಥ ಟೈಟಲ್ ಇದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.